ಸರ್ ಒಗ್ಗಟ್ಟು ಅಂತಲ್ಲ ಸರ್, ಈಗ ನೋಡಿ ಅದು ಆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್‌ನ ಮೊದಲನೇ ದಿನ ಇನಾಗ್ರೇಷನ್ ದಿನ ಆಗಿದ್ದ ಮಾತು. ಅದಾದಮೇಲೆ 1 ವಾರ ಫೆಸ್ಟಿವಲ್ ಇತ್ತು ಸರ್. ಆ ಹೋರಾಟಕ್ಕೆ ಎಲ್ಲರೂ ನಿಂತಿದ್ರೆ, ಇಲ್ಲ ಅದನ್ನೇ ಚರ್ಚೆ ಆಗಿದ್ರೆ ಫೆಸ್ಟಿವಲ್ಲು ಅಷ್ಟು ಈಸಿಯಾಗಿ ನಡೀತಾ ಇರಲಿಲ್ಲ ಸರ್. ನಾವು ಫೆಸ್ಟಿವಲ್ ಮಾಡ್ತಾ ಇರೋ ಉದ್ದೇಶ ಏನು? ಸಿನಿಮಾದವರೆಲ್ಲ ಸೇರಬೇಕು, ಎಲ್ಲ ಕಡೆಯಿಂದ ಸಿನಿಮಾಗಳು ಬರುತ್ತಲ್ಲ ಸರ್, ಒಂದಷ್ಟು ನೋಡಬೇಕು, ಭಾಳಷ್ಟು ಬೇರೆ ಚಿತ್ರರಂಗಗಳಿಂದ ದಿಗ್ಗಜರೆಲ್ಲ ಬಂದಿದ್ದರು, ಅವ್ರ ಜೊತೆ ಮಾತಾಡಬೇಕು, ಬೆರಿಬೇಕು ಅನ್ನೋದು. ಈ ಒಂದು ವಿಷಯನೇ ನಮ್ಮ ಬರೀ ಇದೇ ಚರ್ಚೆ ಆಗಿದ್ದರೆ ಆ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇರಲಿಲ್ಲ ಸರ್. ಈಗ ಮೊನ್ನೆ ಶನಿವಾರದ ದಿನ ಇದು ಫಿನಿಶ್ ಆಯಿತು. ನಾನು ನಮ್ಮ ಇಡೀ ತಂಡ ನಾನು 4 ದಿನ ಹೋಗಿದ್ದೆ ಸರ್, ನಮ್ಮ ಡೈರೆಕ್ಟ್ರು ದಿನ ಹೋಗಿದ್ದರು. ನಾವು ಒಟ್ಟಿಗೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ವಿ ಅಲ್ಲಿ. ನನಗೂ ಇದಕ್ಕೆ ಮುಂಚೆ ಅಲ್ಲಿ ಬೆಂಗಳೂರಲ್ಲೂ ಕೇಳಿದ್ರು ಸರ್, ಮಾಧ್ಯಮದವ್ರು ಕೇಳಿದ್ರು ಏನು ಅನಿಸುತ್ತೆ. ನಾನು ಹೇಳಿದ್ದು ಇಷ್ಟೇ ಸರ್, ಸದ್ಯಕ್ಕೆ ಇದ್ರ ಬಗ್ಗೆ ಕಮೆಂಟ್ ಮಾಡದೇ ಇರೋದೇ ಒಳ್ಳೆಯದು. ಅಲ್ಲಿ ಕೆಲವೊಂದು ಏನು ತಪ್ಪುಗಳಾಯಿತು ನನಗೆ ಗೊತ್ತಿಲ್ಲ ಸರ್. ಸಾಕಷ್ಟು ಜನ ಇದನ್ನು ಹೇಳಿದ್ರು. ನಾನು ಇದು ಹೇಳಿದ್ರೆ ಸರಿಯಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಜನ ನನ್ನ ಜೊತೆ ಹಂಚ್ಕೊಂಡಿದ್ದಂಥ ಒಂದು ಒಪಿನಿಯನ್, ಎಷ್ಟು ಜನಕ್ಕೆ ಆಹ್ವಾನ ಬಂದಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ಯಾರೂ ಬಂದಿಲ್ವಲ್ಲಪ್ಪ ಅನ್ನೋದು ಅವರಿಗೆ ಬೇಜಾರಾಗಿರ್ಬೋದು ಸರ್. ನಾವು ಸರ್ಕಾರದಿಂದ ಏನು ಚಿತ್ರರಂಗಕ್ಕೆ ಒಂದು ಇದು ಗಿಫ್ಟಾಗಿ ನಾವು ಕೊಟ್ಟಿರೋದು, ಯಾರೂ ಬರಲಿಲ್ವಲ್ಲ ಅನ್ನೋದು ಅವ್ರಿಗೆ ಬೇಸರ ಆಗಿ ಅವರು ಆ ಥರ ಮಾತಾಡಿರ್ಬೋದು. ಸರಿ ತಪ್ಪು ಇದರ ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ ಸರ್. ಕೆಲವರು ಬಂದಿಲ್ಲ ಅಂತ ಹೇಳಿದ್ರು, ಕೆಲವರು ನಾವು ಊರಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಬಟ್ ಅದೊಂದು ಘಟನೆ ಬಿಟ್ಟು 1 ವಾರ ಏನು ಫೆಸ್ಟಿವಲ್ ನಡೀತಲ್ಲ ಸರ್, ಭಾಳ ಚೆನ್ನಾಗಿ ನಡೀತು ಸರ್. ಯಾಕಂದರೆ ನಾನು ಸ್ವತಃ ಅಲ್ಲೇ 4 ದಿನ ನಾನು ಅಟೆಂಡ್ ಮಾಡಿದೆ, ಭಾಳ ಚೆನ್ನಾಗಿ ನಡೀತು ಸರ್ ಅಷ್ಟು. ಇಲ್ಲ ಹಾಗಲ್ಲ ಸರ್, ಯಾಕಂದರೆ ಇದು ಮೊದಲನೇದಲ್ಲ ಸರ್, ಇದು 16ನೇ ಫಿಲ್ಮ್ ಫೆಸ್ಟಿವಲ್ ಸರ್. ಸರ್ ಅದು ಖಂಡಿತ ಸರ್, ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನಾವು ಗೌರ್ಮೆಂಟ್ ಪರ್ಮಿಷನ್ಸು, ಪೊಲೀಸ್ ಪರ್ಮಿಷನ್ನು, ಲೋಕಲ್ ಅಥಾರಿಟಿ ಪರ್ಮಿಷನ್ ನಾವು ತಗೊಳ್ಳೇಬೇಕು ಸರ್. ಅಲ್ಲ ಅವರು ಯಾಕೆ ಹಾಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ, ಬಟ್ ಅವ್ರು ಹಾಗೆ ಅರ್ಥೈಸ್ಕೊಂಡು ಅವ್ರು ಹೇಳಿದರೆ ಅದು ಆಗದೆ ಇರಲಿ ಅಂತ ನಾನು ಆಶಿಸ್ಬೋದೇ ಹೊರತು ಅದು ಬಿಟ್ಟು ನಾನು ಏನೂ ಹೇಳಲಿಕ್ಕೆ ಬರಲ್ಲ ಸರ್.